ಅಂಕಲಲ್ಲಿ ಮಗು ಇಟ್ಕೊಂಡು ಊರೆಲ್ಲ ಹುಡ್ಕಿರ್ಲಂತ ತಲೆ ಹೆಂಗ್ ಬ್ಲಾಂಕ್ ಆದಂಗ ಬಿಡಿ ಎಲ್ಲಿದಿ ಏನ್ ಮಾಡ್ತೀನಿ ಅಂತ ಗೊತ್ತೇ ಆಗ್ತಾ ಇಲ್ಲ ನನಗೆ. ನನ್ನ ಜೀವನದಲ್ಲಿ ನೊಂದಿದ್ದೀನಿ ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಯಾರು ಕೈ ಹಿಡಿತಾ ಇಲ್ಲ ಅಂದಾಗ ಭಗವಂತನಾದ್ರೂ ಕೈ ಹಿಡ್ತಾನೆ ಅನ್ನೋದು ಹೋಪ್ ಅಷ್ಟೇನೆ. ಆದ್ರೆ ಭಗವಂತನು ಎಷ್ಟೋ ಸಲ ಸಾಕಷ್ಟು ಸಲ ಮೋಸನೆ ಮಾಡಿದಾನೆ. ಅದ್ ಬಿಟ್ಟಾಕ್ಬಿಡಿ, ಅದು ವಿಷಯನೇ ಬೇಡ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ನಾನು ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತೆ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇವತ್ತು ಏನ್ ಮಿಸ್ ಆಗಿದೆ ಅಂದ್ರೆ ಫ್ರೆಂಡ್ಸ್, ನಾನು 48 ವಾರಗಳನ್ನ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದಂತ ಶುಕ್ರವಾರದ ಒಂದು ದಿನದ ಒಂದು ಆರತಿ, ಏನ್ ಆರತಿ, ನಿಂಬೆ ಹಣ್ಣಿನ ಆರತಿ ನಾನು ಮಿಸ್ ಮಾಡ್ಕೊಂಡೆ. ಇವತ್ತಿಲ್ಲ, ನಾಳೆ ಷಣ್ಮಾತ್ಮ ದೇವಸ್ಥಾನಕ್ಕೆ ಹೋಗಲ್ಲ. ನಂಗೆ ತುಂಬಾ ಬೇಜಾರಾಗ್ತಿದೆ. ಏನು ಬೇಜಾರಾಗುತ್ತೆ ಅಂತಂದ್ರೆ, ಏನೋ ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ಫ್ರೆಂಡ್ಸ್. ನಾನು ದೇವರೇ ಎಲ್ಲ ಅಂತ ನಾನು ನಂಬಿರೋ ಅಂತ ಹೇಳೋ ಒಂದು ಪಾಯಿಂಟ್ ಗೊತ್ತಾ. ದೇವ್ರ ಬಗ್ಗೆ ನಂಗೆ ಹೇಳ್ತಾಳೆ, ನನಗೆ ಸ್ವಲ್ಪ ಸಂಕಟನೂ ಆಗುತ್ತೆ, ದುಃಖನೂ ಆಗುತ್ತೆ. ಅಷ್ಟು ನಾನು ಸ್ವಲ್ಪ ನನ್ನ ಜೀವನದಲ್ಲಿ ನೊಂದಿದ್ದೀನಿ ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ಈ ಮುಖಾಂತರ ಭಗವಂತನೂ ನನಗೆ ಕೈ ಹಿಡಿತಾನೋ ಇಲ್ಲ ನನಗೆ ಗೊತ್ತಿಲ್ಲ. ಆಯ್ತಾ, ಒಂದು ವಾರ ಮಿಸ್ ಆಯ್ತು ಅಂತಂದ್ರೆ ನನ್ನ ಕೈಗೊಬ್ಬರು ನನ್ನ ಮಗಳಿದ್ದಾಳಲ್ವಾ, ಯಾರು ಕೈ ಹಿಡಿತಾ ಇಲ್ಲ ಅಂದಾಗ ಭಗವಂತನಾದ್ರೂ ಕೈ ಹಿಡ್ತಾನೆ ಅನ್ನೋದು ಹೋಪ್ ಅಷ್ಟೇನೆ. ಆದ್ರೆ ಭಗವಂತನು ಎಷ್ಟೋ ಸಲ ಸಾಕಷ್ಟು ಸಲ ಮೋಸನೆ ಮಾಡಿದಾನೆ. ಮೋಸ ಮಾಡಿದ್ರೆ ಕೈ ಬಿಟ್ಟಿದ್ದಾನೆ. ಅದ್ ಬಿಟ್ಟಾಕ್ಬಿಡಿ. ಇನ್ನಾದ್ರೂ ನಾನಾದ್ರೂ ನಂಬಿದ್ದೀನ, ಇನ್ನು ಅದ್ ಬಿಟ್ಟಾಕ್ಬಿಡಿ, ಅದು ವಿಷಯನೇ ಬೇಡ. ಅಂತಂದ್ರೆ ಈಗ ಇದು ಒಂದು ಶುಕ್ರವಾರದ ಒಂದು ಪೂಜೆ ಮಿಸ್ ಆಯ್ತು. ನಾಳೆ ಶನಿವಾರದ ಒಂದು ಪೂಜೆ ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಿದ್ದೆ, ಅದು ಕೂಡ ಒಂದ್ ಸ್ವಲ್ಪ ಮಿಸ್ ಆಯ್ತು. ಎಲ್ಲಾನು ಭಗವಂತನ ಅಂತ ನಂಬಿಟ್ಟಿದೀನಿ. ಹೇಗೆ ಹೋಗುತ್ತೋ ನನ್ನ ಲೈಫ್ ನಂಗೆ ಗೊತ್ತಿಲ್ಲ. ಮುಂದದು ಬಂದಿದ್ ಬರ್ರಿ, ಭಗವಂತನ ದಯೆ ಇರ್ಲಿ ಅಂತ ನಂಬಿಟ್ಟಿದೀನಿ. ಮುಂದದು ಏನಾಗುತ್ತೋ ಏನ್ ಬಿಡುತ್ತೋ, ನನ್ನ ಮಗಳು ನನ್ನದಕ್ಕೂ ಬೆಳೆದಿರೋಂತ ನನ್ನ ಮಗಳಿದ್ದಾಳೆ. ಮುಂದೆ ಏನಾಗುತ್ತೋ ನಂಗೆ ಗೊತ್ತಿಲ್ಲ ಭವಿಷ್ಯ. ಬಟ್ ಈ ವಾರ ಮಿಸ್ ಆಯ್ತಲ್ಲ ಅಂತ ನಂಗೆ ಸಂಕಟ ಆಗ್ತಾ ಇದೆ. ಅದು ನಾನು ದೇವ್ರು ನಂಬಿಲ್ಲ. ಬಟ್ ಆದ್ರೂ ನನಗೆ ಯಾರಿಲ್ಲ ಅಂದಾಗ ನನಗೆ ಭಗವಂತನ ಕೈ ಹಿಡಿಬೇಕು ಅನ್ನೋದು ನನ್ನ ಒಂದು ಸ್ಟ್ರಾಂಗ್ ನಂಬಿಕೆ ಅಷ್ಟೇನೆ ಒಂದ್ ಕಡೆಗೆ. ಬಟ್ ನಂಬಿಲ್ಲ ಅಂತಾನೆ ಅನ್ಸುತ್ತೆ ನನಗೆ. ಆದ್ರೂ ಕೂಡ ನಾನು ಅಷ್ಟೊಂದು ಹೋಪ್ ಇಟ್ಕೊಂಡಿಲ್ಲ ಒಳ್ಳೇದ್ ಮಾಡ್ತಾನೆ ಅಂತ. ಅದೇನೋ ಮತ್ತೆ ಭಗವಂತನ ಬಿಟ್ರೆ ಇನ್ ಯಾರನ್ನ ನಂಬೋದು, ಅಷ್ಟು ಬಿಟ್ರೆ ನಂಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಶುಕ್ರವಾರದ ಒಂದು ಪೂಜೆ ಮಿಸ್ ಆಗಿದ್ದು ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಶನಿವಾರದ ಒಂದು ಪೂಜೆ ಅದು ಕೂಡ ನನಗೆ ನನ್ನ ಮಂತ್ಲಿ ಏನಿತ್ತದು, ನಾನು ಭಾನುವಾರ ಅದು ಪೋಸ್ಟ್ಪೋನ್ ಆಗಿದ್ದು ನಂಗೆ ಖುಷಿ ಆಗ್ತಿತ್ತು. ಹೋದ್ ಮಂತ್ ಹಂಗೆ ಆಗಿದ್ದು, ನನಗೆ ಮಿಸ್ ಆಗಿರ್ಲಿಲ್ಲ. ಬಟ್ ಅದೇ ನಂಗೆ ಇವತ್ತು ಶುಕ್ರವಾರದ ಪೂಜೆ ಮಿಸ್ ಆಗಿತ್ತು. ನಂಗೆ ತುಂಬಾ ಸಂಕಟ, ತುಂಬಾ ದುಃಖನೂ ಆಗ್ತಾ ಇದೆ. ನನಗೆ ಮಿಸ್ ಆಯ್ತಲ್ಲ, ಒಂದ್ ವಾರ ಮಿಸ್ ಆಯ್ತಲ್ಲ ಅಂತ. ಏನಕ್ಕೆ 48 ವಾರ ಅದು ಮುಟ್ಟೋದು ತುಂಬಾ ಘಟ್ಟ, ತುಂಬಾ ದೂರ ಹೇಳ್ಕೊಂಡು ಹೋಗುತ್ತೆ, ವರ್ಷವರೆ ಆಗೋಗುತ್ತೆ. ಹಂಗಾಗಿ ನಾನು ಒಂದು 21 ಕೂಡ ನಾವು ಕಂಪ್ಲೀಟ್ ಮಾಡಿಲ್ಲ ನಿಂಬೆಹಣ್ಣಿನ ಆರ್ತಿದ್ದು. ಹಂಗಾಗಿ ಬೇಜಾರಾಯ್ತು ಅಷ್ಟೇ. ದೇವ್ರ ಪೂಜೆದೊಂದು ಮಿಸ್ ಆಗಿತ್ತು, ನಂಗೆ ಬೇಜಾರಾಯ್ತು. ಇವತ್ತೊಂದು ಎಷ್ಟೊಂದು ರುಟೀನು ಭಗವಂತನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೆ. ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ನಾನು ಆ ತಾಯಿ ಕಂಡು ಬರ್ತಾ ಇದ್ದೆ. ನಂಗೆ ಯಾರು ಇಲ್ಲ ನನಗೆ ಅಂತ ಹೇಳಿ. ಇವತ್ತೊಂದು ದಿನ ಒಂದು ಮಿಸ್ ಆಗಿದೆ. ನೆಕ್ಸ್ಟ್ ವಾರ ನಾನು ಖಂಡಿತ ಹೋಗ್ತೀನಿ. ಬೇಡ ಫ್ರೆಂಡ್ಸ್, ಇವಾಗ ಬಿಟ್ಬಿಡಿ. ಇವಾಗ ಏನಂದ್ರೆ ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತೆ ಅನ್ನೋದು, ಶುಕ್ರವಾರ ಇವತ್ತು ಬೆಳಿಗ್ಗೆ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು. ಇವತ್ತಿನ ಬೆಳಿಗ್ಗೆ ತಿಂಡಿ ನಾನು ಏನ್ ಮಾಡ್ತೀನಿ, ಅದು ನನ್ನ ಮಗಳಿಗೆ ಯಾವ ತರ ಒಂದು ಫೇವ್ರೇಟ್ ಆಗಿದೆ ಅದು ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತಾ ಒಂದು ರೆಸಿಪಿನ ತೋರಿಸ್ತೀನಿ ಫ್ರೆಂಡ್ಸ್. ಅದನ್ನ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಅದನ್ನ ಯಾವ ರೀತಿ ಮಾಡಿದೆ. ಅದು ಸಿಂಪಲ್ ರೆಮಿಡೀಸ್, ಜಾಸ್ತಿ ಏನು ಇಲ್ಲ. ಮನೇಲೆ ಇದ್ದಂತ ಒಂದು 3-4 ಐಟಮ್ಸ್ ಹಾಕಿದ್ರು ಕೂಡ ಅದ್ರ ಒಂದಿದ್ರು ಕೂಡ ಅಷ್ಟೇ ಟೇಸ್ಟ್ ಕೊಡುವಂತ ಒಂದು ರೆಸಿಪಿ ನಾನು ಮಾಡಿದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಎವ್ರಿ ಡೇ ನನ್ ಏನು ಲೇಟ್ ರೊಟೀನ್ ಆಗ್ತಾ ಇದೆಯೋ ಅದೇ ತರ ಇವತ್ತು ಕೂಡ ಸ್ಟಾರ್ಟ್ ಆಗಿದೆ. ಇವಾಗ ಆದ್ರೆ 11:15 ಆಗಿದೆ. ಇವಾಗ 12 ಗಂಟೆಗೆ 8 ನಿಮಿಷ ಕಮ್ಮಿ. ಓ ಮೈ ಗಾಡ್, 12 ಗಂಟೆಗೆ 8 ನಿಮಿಷ ಕಮ್ಮಿ ಇದೆ ಅಂತೆ. ಹಂಗಾಗಿ 12 ಗಂಟೆಗೆ 8 ನಿಮಿಷ ಕಮ್ಮಿ. 12 ಗಂಟೆಯಿಂದ ಅಡಿಗೆ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಿಲ್ಲ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ. ನೆನ್ನೆಗೇನೆ ಗುರುವಾರದ ಪೂಜೆಗೆ ಎಂಡ್ ಆಯ್ತು. ಶುಕ್ರವಾರದ ಪೂಜೆ ಕ್ಯಾನ್ಸಲ್ ಆಯ್ತು. ಈಗ ಹಾಲನ್ನ ಕಾಯಿಸ್ಬಿಟ್ಟು ಕಾಫಿನ ಮಾಡ್ಬಿಟ್ಟು ಇವತ್ತೆಲ್ಲ ಫುಲ್ ಡೇ ರೆಸ್ಟ್. ಇವತ್ತು 3 ದಿನ. ಈಗ
ಬೇಗ ಬೇಗ ಸ್ವಲ್ಪ ಕಾಫಿ ಕುಡಿದು ಅಂತೂ ನಾನು ನಿಮಗೆ ಮಾತು ಕೊಟ್ಟ ಪ್ರಕಾರ ರಾಯರ ಒಂದು ದರ್ಶನ ಅಂತೂ ಮಾಡಿಸ್ತೆ. ಹೇಗಿದೆ ಕಮೆಂಟ್ ಅಲ್ಲಿ ದಯವಿಟ್ಟು ತಿಳಿಸಿ. ನಮ್ಮ ಊರಲ್ಲೂ ಕೂಡ ರಾಯರು ಹೇಗಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣ್ತಿದ್ರಲ್ವಾ. ನಮ್ಗೆ ನೋಡಿ ತುಂಬಾ ಖುಷಿ ಆಯ್ತು. ಹೋದ್ವಾರ ಮಿಸ್ ಆಗಿತ್ತು, ಈ ವಾರ ಖಂಡಿತ ಮಿಸ್ ಮಾಡಿಲ್ಲ. ನಾನು ನಿಮಗೆ ಮಾತು ಹೇಳ್ಕೊಟ್ನೋ ಅದೇ ತರ ನೆಟ್ಕೊಂಡಿದ್ದೀನಿ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಎಷ್ಟೊತ್ತಾಗುತ್ತಾ ಗೊತ್ತಿಲ್ಲ. ನಾನು ಇನ್ನೊಂದು ಚಪಾತಿ ಮಾಡಿ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಆಯ್ತು ಥಿಂಕಿಂಗ್. ನನ್ನ ಯೋಚನೆ ಮಾಡಿದ್ದು ಏನ್ ಗೊತ್ತಾ, ಏನಂತಂದ್ರೆ ಚಪಾತಿ ಮಾಡಿ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೆ. ಈಗ ನಾನು ಚಪಾತಿ ಕಲಸಿ ಮಾಡೋಷ್ಟೊತ್ತಿಗೆ ಮತ್ತೆ ಯಥಾ ಪ್ರಕಾರ 3 ಗಂಟೆ ಆಗೋಗುತ್ತೆ. ಏನ್ ಮಾಡ್ತೀನಿ ಅಡಿಗೆ? ಅದೇ ಚಪಾತಿ ಬೀಟ್ರೂಟ್ ಪಲ್ಯ. ಬೇಡ ಅಂದಲ್ಲ ಯಾರು? ನೀನು. ಇಲ್ಲ, ಅದನ್ನೇ ಮಾಡ್ತೀನಿ. ಆಗಲ್ಲ, ಸಾಯಂಕಾಲ ಆಗಲ್ಲ ಕೂಡ ಅದನ್ನೇ ಮಾಡ್ಬೇಕು. ಮತ್ತೆ ಏನ್ ತಿನ್ಲಿ? ಟೊಮೊಟೊ ಬಾತ್ ಮಾಡ್ಬೇಡ. ಟೊಮೊಟೊ ಬಾತ್ ಬೇಗ ಆಗುತ್ತೆ. ಮಾಮೂಲಿ ಟಮಟೆನ್ನು ಸ್ವಲ್ಪ ಸ್ಪೈಸಸ್ ಹೆಚ್ಚಿಬಿಟ್ಟು ಮಗುನ ಹಾಕಿ ಅಕ್ಕಿ ಇಕ್ಬಿಟ್ಟೆ ಆಗೋಯ್ತು. ಕೂಗು ಆಯ್ತು. ಓಕೆ, ನನ್ನ ಮಗಳು ಕೇಳ್ಕೊಂಡಿರೋ ಪ್ರಕಾರ ನನ್ನ ಮಗಳು ಹೇಳ್ತಾ ಇದ್ದಾಳೆ ಚಪಾತಿ ಬೇಡ, ನಾನು ಚಪಾತಿ ಬೀಟ್ರೂಟ್ ಪಲ್ಯ ಬೇಡ ಅಂತ ಯೋಚನೆ ಮಾಡಿದ್ದೆ. ನನ್ನ ಮಗಳು ಹೇಳ್ತಿದ್ದಾಳೆ ಅದನ್ನ ನೀನ್ ಕ್ಯಾನ್ಸಲ್ ಮಾಡು. ಅಂದ್ರೆ ಮಮ್ಮಿಗೂ ಕೂಡ ರಿಸ್ಕ್ ಆಗುತ್ತೆ, ಮದ್ವೆ ಸುಸ್ತಾಗ್ತಿದೆ ನಂಗೆ ಅಂತ ಹೇಳ್ತಿದಾರ. ಇಷ್ಟ ಆಗ್ತಾರ ಯಾಕೋ ಗೊತ್ತಿಲ್ಲ, ಇವತ್ತು ಮಾಡ್ತೀನಿ. ನಿನಗೆ ತೊಂದ್ರೆ ಆಗುತ್ತೆ. ನಿನ್ಗೆ ಏನು ಇದು ಸುಸ್ತಾಗ್ತದೆ ಅಂತಲ್ಲ, ಅದಕ್ಕೆ ನಾನು ಈಸಿ ವೇ ಹೇಳ್ಕೊಟ್ಟೆ. ಎಷ್ಟೊತ್ತು ತರಕಾರಿ ಹೆಚ್ಚಿಬಿಟ್ಟು ಮಗುನ ಹಾಕಿ ಅಕ್ಕಿ ಇಕ್ಬಿಟ್ಟು ನೀರ್ ಹಾಕ್ಬಿಟ್ರೆ ಒಂದ್ ಅರ್ಧ ಗಂಟೆಗೆ ಆಗ್ಬಿಡುತ್ತೆ ಅದು ಪಲಾವಲ್ಲ, ಟೊಮೊಟೊ ಬಾತು ಅಂತ ಅಷ್ಟೇ. ನನಗೆ ಈ ಅಕ್ಕಿ ನೋಡ್ಬಿಟ್ಟು ಟೊಮೊಟೊ ಬಾತ್ ತಿನ್ಬೇಕು ಅಂತ ಅನಿಸ್ತು. ಅದು ಉದ್ದೂದಾಗಿರ್ಬೇಕಾಯ್ತಾ? ಟಮಟೆ ಹಣ್ಣೆಲ್ಲ ಅಣ್ಣ ವೇಸ್ಟ್ ಆಗ್ತಿದ್ರೆ ಮಾಡ್ಬಿಡ್ತೀನಿ. ನನಗೂ ಹಾಗೆ ಅಂತಂದ್ರೆ ಏನಪ್ಪ ಟಮಟೆ ನಿಮ್ಗೆ ವೇಸ್ಟ್ ಆಗ್ತಿದೆ, ಎಲ್ಲ ಮೆತ್ತಗಾಗಿ ಹಾಳಾಗ್ತದೆ, ಬೇಗ ಬೇಗ ಖಾಲಿ ಆಗ್ತಾ ಇಲ್ಲ ಅಂತ ನೀವ್ ಹೇಳಿದ್ದು ಒಳ್ಳೇದಾಯ್ತು. ನೆಕ್ಸ್ಟ್ ನಾಳೆ ಬೇಕಿದ್ರೆ ಏನಾದ್ರು ಬೇಕಿದ್ರೆ ಮಾಡೋದು. ನಾಳೆಗೆ ದೋಸೆ ನೆನಕ, ನಾಳೆ ದೋಸೆ ಮಾಡಿ ಸೆಟ್ ದೋಸೆ ಮಾಡೋಣ. ಸೆಟ್ ದೋಸೆ ಇವತ್ತು ದೋಸೆ ನೆನಾಕ್ತೀನಿ, ನಾಳೆ ದೋಸೆ ಮಾಡೋಣ. ನಾಳೆ ಬೇಕೇ ಬೀಟ್ರೂಟ್ ಪಲ್ಯ ಚಪಾತಿ ಮಾಡಿದಾಗುತ್ತೆ. ನೆನಪಬೇಕು ನೋಡೋಣ. ಅಲ್ಲ ಇದು ಟೊಮೊಟೊ ಗೊಜ್ಜು ಮಾಡ್ಬಿಟ್ಟು ಅನ್ನ ಮಾಡ್ತೀಯೋ ಹಂಗ್ ಚೆನ್ನಾಗಿರುತ್ತೆ. ಟೊಮೊಟೊ ಬಾತ್ ಸಪ್ರೇಟ್ ಗೊಜ್ಜು ಅನ್ನ ಸಪ್ರೇಟ್ ಮಾಡಿ ಚೆನ್ನಾಗಿರುತ್ತೆ. ಹೇಳ್ಬೇಕು ನಂಗೆ ಅದೇ ಇಷ್ಟ. ನೀನ್ ಕೆಲವೊಂದ್ಸಲ ಮಾಡಲ್ಲ. ಅದೇ ಮಾಡ್ತೀನಿ. ಜಾಸ್ತಿ ಮಸಾಲೆ ಐಟಮೇ ಇಲ್ಲ, ತುಂಬಾ ಟೇಸ್ಟ್ ಇರುತ್ತೆ. ಸ್ಪೈಸಸ್ ಏನು ಹಾಕ್ಬೇಡ, ಮಾಮೂಲಿ ಖಾರದ ಪುಡಿ, ಅರಿಶಿನ, ಉಪ್ಪು ಅಷ್ಟಾಕು. ಟೊಮಟೆ, ಈರುಳ್ಳಿ, ಬೆಳ್ಳುಳ್ಳಿ ಅಷ್ಟ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಗೊತ್ತಾ. ಸಾಸಿವೆ ಎಣ್ಣೆ ಹಾಕ್ಬಿಟ್ರೆ ಸೂಪರ್. ಅನ್ನ ಉದೂರು ಮಾಡ ಫಸ್ಟ್, ಕಾಫಿ ಮಾಡ್ಕೊಡ ಫಸ್ಟ್. ಸಲಾಮ್ ವಾಲೇಕುಂ ಸಲಾಂ. ಏನೋ ಹೇಳ್ತೀನಿ ಅಂದಲ್ಲ, ಕ್ಯಾಮ್ರಾ ಆನ್ ಮಾಡ್ಕೊಂಬ, ಏನೋ ಹೇಳ್ಬೇಕು ಅಂದಲ್ವಾ. ನಿನ್ ಮೇಲೆ ಏನೋ ಹೇಳ್ತೀನಿ ವಿವರ್ಸಿಗೆ ಅಂದಲ್ಲ. ಗೊತ್ತಿಲ್ಲ ಟೀ ಮಾಡಕ್ಕೆ. ಇವಳು ಹೆಂಗ್ ಗೊತ್ತಾ ಫ್ರೆಂಡ್ಸ್, ಟೀ ಮಾಡೋದಕ್ಕೆ ಬಂದು ವಿಡಿಯೋ ಮಾಡು ಅಂದ್ರೆ ಟೀ ಮಾಡೋದಕ್ಕೆ ಒಂದು ವಿಡಿಯೋ ಮಾಡಿದ. ಕೂತ್ಕೊಂಡ್ಬಿಟ್ಟು ಇವತ್ತು 10 ಗಂಟೆಗೆ ಎದ್ದಿದ್ದಾಳೆ ಗೊತ್ತಾ. ಇವತ್ತು ಹೆಂಗೂನು ಫುಲ್ ರಜಾ, ಇವತ್ತು ಶುಕ್ರವಾರ ಫುಲ್ ರಜಾ. ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದು, ಆಮೇಲೆ ತಿರ್ಗಾ ನಿದ್ದೆ ಬಂದು ಮಲ್ಕೊಂಡ್ಲು. ಬಂದು ಗಾಡಿ ಬಿಟ್ಲು. ಗಾಡಿ ಬಿಡಕ್ ಬರ್ಲಿಲ್ವಾ? ಬಂದ್ಲು. ಮತ್ತೆ ತಿರ್ಗಾ 10 ಗಂಟೆಗೆ ನಾನು ಪಾಪ ಬಿಡು ಪಾಪ ನನ್ನ ಜೊತೆಗೆ ಎದ್ದೇಳ್ತಾ ಇರ್ತಾಳಲ್ವಾ. ಎದ್ದೇಳ್ತಾಳೆ ಅಂದ್ರೆ ಪಾಪ ಬೇಜಾರನೇ ಆಗಲ್ಲ ಹೇಳ್ಬೇಕು ಅಂದ್ರೆ ನನ್ನ ಮಗಳು. ನಾನು ಯಾವಾಗ ಎಬ್ಬರ್ತೀನಿ ಅಲರ್ಟ್ ಆಗಿರ್ತಾಳೆ ಯಾವಾಗ್ಲೂ. ಆಶಾ ಅಮ್ಮ ನಡಿ ಹಂಗೆ ಪಾಪ ಬಂದ್ ಗಾಡಿ ಬಿಟ್ಲು. ಮತ್ತೆ ತಿರ್ಗಾ ಮಲ್ಕೊಂಡು ನಾನು ಇವತ್ತಿನೇನು ಪೂಜೆ ಇಲ್ಲ, ದೇವಸ್ಥಾನಕ್ಕೆ ಹೋಗೋದೇನಿಲ್ಲ ಅಂತ ನಾನು ಹಂಗೆ ನ್ಯೂಟ್ಲು ಮಾಡ್ಬಿಟ್ಟೆ. ಸುಮ್ಮನೆ ರೆಸ್ಟ್ ತಗೊಂಡ್ಬಿಟ್ಲು ಪಾಪ ಮಲ್ಕೊಂಡು. ಈಗ 12 ಗಂಟೆಗೆ ಸ್ಟವ್ ಹಚ್ಚಿದ್ದೀನಿ ಫ್ರೆಂಡ್ಸ್. ಎಷ್ಟೊತ್ತಿಗಾಗುತ್ತೆ ನೋಡೋಣ. ನಾವು ಎಷ್ಟೊತ್ತಿಗೆ ದೋಸೆಗೂ ಕೂಡ ನೆನಾಕ್ಬೇಕು ನೋಡೋಣ. ನಾಳೆ ಸೆಟ್ ದೋಸೆ ಮಾಡ್ತೀವಿ. ಬರೀ ದೋಸೆ ಮಾಡ್ತೀನಲ್ಲ, ಇವಳಿಗೆ ಏನಾದ್ರು ಸ್ವಲ್ಪ ಚಿತ್ತಾರವಾಗಿ ದೋಸೆಗೆ ಅಲಂಕಾರ ಮಾಡಿ ಸ್ವಲ್ಪ ಡಿಸೈನ್ ಮಾಡಿದೆ ಅಂತ ತಿಂತಾಳೆ ನೋಡ್ಬೇಕು. ನಾಳೆ ಬರೀ ಚಟ್ನಿ ಮಾಡ್ಬಿಟ್ಟು ದೋಸೆ ಮಾಡಿ ಸೆಟ್ ದೋಸೆ ತರ ನೋಡೋಣ ಎಷ್ಟು ಮಟ್ಟಿಗೆ ತಿಂತಾಳೆ ಅಂತ. ಇವಳು ನಾನಂತೂ ದೋಸೆನೇ ಮಾಡಲ್ಲ, ನಂಗೆ ತಿನ್ನಂಗಾಗುತ್ತೆ. ನಂಗೆ ದೋಸೆಗೆ ಚಟ್ನಿ ಅಂತ ಇಷ್ಟ ಆಗಲ್ಲ. ಬೇಕಿದ್ರೆ ರಾತ್ರಿ ಸಾರು ಇರುತ್ತಲ್ಲ, ಹುಳಿ ಸಾರು ಇಲ್ಲ ಮಸೊಪ್ಪು, ಕಡಲೆಕಾಳು ಸಾರು, ಮೊಳಕೆ ಹುಳಿಕಾಳು ಸಾರು, ಅದರ ಹುಳಿ ಸಾರುಗಳಿಗೆ ಸೊಪ್ಪಿನ ಸಾರಿಗೆ ನೀನು ಬೆಳಿಗ್ಗೆ ದೋಸೆ ಹಾಕಿದ್ರೆ ಚೆನ್ನಾಗಿರುತ್ತೆ ಗೊತ್ತಾ. ಎಂತ ಇದು ಏನದು ಚಟ್ನಿ ಸಾಂಬಾರ್ಗಿಂತನೂ ಮಿಕ್ಸುತ್ತೆ ಅಲ್ವಾ ಗೈಸ್. ನಿಮಗೆ ಯಾವ ಆತರ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಟೀ ಏನಾದ್ರು ಕಾಫಿ? ನನಗೆ ಹೊಟ್ಟೆ ಹಸ್ತಿರೋದಕ್ಕೆ ತಲೆ ಓಡ್ತಾ ಇಲ್ಲ. ಬಹಳ ಹೊಟ್ಟೆ ಹಸ್ತಿರೋದಕ್ಕೆ ತಲೆ ಓಡ್ತಾ ಇಲ್ಲ ಫ್ರೆಂಡ್ಸ್. ಆದ್ರೆ ಎಲ್ಲ ಕೆಲಸ ಮಾಡಿ ಏನ್ ಗೊತ್ತಾ ಫ್ರೆಂಡ್ಸ್, ಹೆಂಗಿದೆ ನೋಡಿ ಮ್ಯಾಜಿಕ್ ಇಲ್ಲಿ.
ಆದ್ರೆ ಶುಕ್ರವಾರದ ಪೂಜೆ ಆಗಿದ್ರೆ ಶುಕ್ರವಾರ ವಾರ ಮಾಡಿ ಪೂಜೆ ಮಾಡಿ ಅಡ್ಗೆ ಮಾಡೋರು ಫುಲ್ ಎನರ್ಜಿ ಆಗಿರ್ತಿದ್ವಿ. ಇವತ್ತು ಏನ್ ಕೆಲಸ ಇಲ್ಲ, ಬಟ್ ಕಸ ಗುಡಿಸಿ ನೆಲವನ್ನು ತೊಳೆದ್ಬಿಟ್ಟಿದ್ದೀನಿ. ನಾನೆಲ್ಲ ತಿಂದಿನಿಲ್ಲ ಏನಿಲ್ಲ, ಇದು 2 ಸಲ ಕಾಫಿ ಕುಡಿತಾ ಇದ್ದೀನಿ. ಎಲ್ಲ ಕಾಫಿ ಕುಡಿದ ಹೋದ್ರೆ ನಾನ್ ಮಾಡೋ ಅಡಿಗೆ ಔಷಧಿ ನನಗೆ ಊಟ ಅಂತೂ ತುಂಬಾ ಸುಸ್ತಾಗ್ಬಿಡುತ್ತೆ ಅಂತ ಹೇಳಿ ಅವಾಗ ನಾನು ಅಷ್ಟೆಲ್ಲ ದೇವ್ರ ಪೂಜೆ ಮಾಡಿ ಅಡಿಗೆ ಮಾಡೋವರೆಗೂ ನನಗೆ ವಾರ ಮಾಡಿರ್ತೀನಲ್ವ, ಪೂಜೆ ದೇವಸ್ಥಾನ ಅಂತೆಲ್ಲ ಹೋಗಿರ್ತೀನಲ್ಲ, ಆ ಟೈಮಲ್ಲಿ ಸುಸ್ತೇ ಆಗಿರಲ್ಲ. ಇವಾಗ ಮನೆಗೆ ಏನು ಕೆಲಸ ಇಲ್ಲ, ಕಸ ಗುಡಿಸಿ ನೆಲ ತೊಳೆದಿರೋದು ಅಷ್ಟೇನೆ. ಏನು ಆದ್ರೂ ಕೂಡ ಇವಾಗ ಹೊಟ್ಟೆ ಜಾಸ್ತಿ ಆಗೈತೆ. ಸೋಂಬೇರಿತನ ಅಂತ ಹೇಳ್ತೀವಲ್ಲ, ನಿಜ ಕರೆಕ್ಟ್. ಸೋಂಬೇರಿತನ ಇದು ಡೈಲಿ ಆಗ್ಬಿಟ್ರೆ ಅದ್ ಹಂಗೇನೆ ಆವರ್ಸ್ಕೊಂತ ಹೋಗ್ಬಿಡುತ್ತೆ ದರಿದ್ರ ಅನ್ನೋದು. ಈಗ ಹಂಗೇನೆ ಸುಮ್ನೆ ತಿನ್ನೋ ಕುದ್ಕ ಅವಳೆ ಇದು ಏನ್ ಹೇಳ್ತಾರಲ್ಲ ಆ ತರ ಹಂಗಾಗ್ಬಿಡುತ್ತೆ. ನಾವು ಯಾವ್ದು ಒಂದು ಅಭ್ಯಾಸ ಇಟ್ಕೋಬೇಕಾದ್ರೆ ಇದಕ್ಕೇನೆ. ಆದ್ರೆ ಒಂದ್ ಕೆಲಸ ಒಂದು ಅಂತ ಇರುತ್ತಲ್ಲ, ಅವಾಗ ಈ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಅನ್ನೋ ಒಂದು ರಭಸದಲ್ಲಿ ನಮ್ಗೆ ಹೊಟ್ಟೆಶ್ವಗಿಂತ ಕೆಲಸದ ಒಂದು ಹೊಟ್ಟೆಶ್ವ ಜಾಸ್ತಿ ಆಗೋಗುತ್ತೆ. ಫಸ್ಟ್ ಅದು ಫಿನಿಶ್ ಕಾಣಲ್ಲ. ಇವತ್ತು ನೋಡಿ ನಾನು ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ, ಪೂಜೆ ಇಲ್ಲ ನೋಡ್ರಿ, ಇವತ್ತು ದೀಪನೂ ಹಚ್ಚಿಲ್ಲ, ಸ್ನಾನನೂ ಆಗಿಲ್ಲ. ಇಷ್ಟೊತ್ತಿಗೆ ಪ್ರತಿ ಶುಕ್ರವಾರ 5 ಗಂಟೆಗೆ ಪೂಜೆ ಮಾಡ್ಬಿಡ್ತಿದ್ದೆ. ಇವತ್ತು ಮಾತ್ರ ತಿಂಗಳಿಗೆ ಒಂದ್ಸಲ ಈ ತರ ಆಗಿರುತ್ತೆ, ಏನು ಮಾಡಕ್ಕಾಗಲ್ಲ. ಆದ್ರೆ ನೋಡಿ ಇವತ್ತು ಹೊಟ್ಟೆ ಹಸು 12 ಗಂಟೆಗೆ ಸ್ಟಾರ್ಟ್ ಆಗಿದೆ. ನೆನ್ನೆ ನೋಡಿದ್ರೆ 3:10 ಪುಟ ತಿಂಡಿ ತಿಂತಿದ್ದು. ಹೊಟ್ಟೆ ಹಸು ಇರಲಿಲ್ಲ ಕೆಲಸದ ಒಂದು ರಭಸದಲ್ಲಿ. ಅದಕ್ಕೆ ಹೇಳೋದು ಯಾವತ್ತು ಮನುಷ್ಯ ಬ್ಯುಸಿ ಆಗಿರ್ಬೇಕು ಅಂತ ಫ್ರೆಂಡ್ಸ್. ಮನುಷ್ಯ ಯಾವತ್ತು ಎಷ್ಟು ಬ್ಯುಸಿ ಆಗಿರ್ತಾನೋ ಅಷ್ಟು ಅವನಿಗೆ ಕೆಟ್ಟ ಆಲೋಚನೆ ಬರಲ್ಲ. ಮತ್ತೆ ಇದೇನು ಕೆಟ್ಟದ್ದು ಮಾಡ್ಬೇಕು ಇನ್ನೊಬ್ರಿಗೆ ಅನ್ನೋದು ಬರೋದಿಲ್ಲ. ಅಥವಾ ಅವ್ರ ಲೈಫಲ್ಲಿ ಅವ್ರು ಲೇಜಿ ಆಗಿದ್ರೆ ಏನ್ ಸಾಧನೆ ಮಾಡ್ದಂಗ ಅವತ್ತು ಫುಲ್ ಬ್ಯುಸಿ ಆಗಿರ್ಬೇಕು. ಎಷ್ಟು ದಿನ ನಾವು ಭೂಮಿ ಮೇಲೆ ಇರ್ತೀವಿ, ಇರೋವರೆಗೂ ನಮ್ ಕೈಲಿ ಏನಾಗುತ್ತೋ ಅಷ್ಟು ಒಂದು ಒಳ್ಳೇದು ಸಾಧನೆ ಅಂದ್ರೆ ಒಳ್ಳೆ ರೀತಿ ಸಾಧನೆ ಮಾಡಿ ಒಬ್ರಿಗೆ ಒಳ್ಳೇದ್ ಮಾಡೋದಕ್ಕೆ ಟ್ರೈ ಮಾಡೋಣ. ಕೆಟ್ಟದ್ ಮಾತ್ರ ಯಾರು ಮಾಡಕ್ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಹೇಗಿರುತ್ತೆ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಇವಾಗ ಟೀ ಕುಡಿಯಕ್ ಹೋಗ್ಬೇಕು, ಸಾರಿ ಕಾಫಿ ಕುಡಿಯಕ್ ಹೋಗ್ಬೇಕು. ನಾನು ಮಾತಾಡೋ ದಾಟಿಲೇ ನೋಡ್ರಿ ಏನೇನೋ ತಬ್ಬಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಸುಸ್ತು ದರಿದ್ರ ಆವರ್ಸ್ಕೊಳುತ್ತೆ. ಹಂಗೆ ನಾವ್ ಯಾವತ್ತೂ ನಾವು ಸುಮ್ಮನೆ ಕುತ್ಕೊಂಡ್ ಕಾಲ ಕಳ್ತೀವಿ ಅಥವಾ ಹಿಂಗೆ ಅಡ್ಡಾಡ್ತೀವಿ ಅಂದ್ರೆ ಏನೋ ದರಿದ್ರ ಆವರ್ಸ್ಕೊಳುತ್ತೆ. ನಾವ್ ಯಾವತ್ತು ಬ್ಯುಸಿ ಆಗಿರ್ಬೇಕು ಮನುಷ್ಯ. ಅವತ್ತೇ ಅವನು ಆರೋಗ್ಯವಾಗೂ ಇರ್ತಾನೆ, ಮತ್ತೆ ತಿರ್ಗಾ ಹೆಲ್ದಿ ಆಗಿರ್ತಾನೆ. ಅವ್ನ ಮನ್ಸು ಮಂಡು ಒಂದು ಒಂದು ಸ್ಟಿಲ್ ಆಗಿ ಒಂದು ನೀಟಾಗಿ ಎಲ್ಲಾ ಕಡೆಗೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಒಂದು ಲೈಫ್ ಹೋಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎಷ್ಟು ಮಾತಿನ ಒಂದು ವೇರಿಯೇಷನ್ ಆಗ್ತಾ ಇದೆ ಅಂದ್ರೆ ನಾನು ಏನ್ ಮಾತಾಡ್ತಿದ್ದೀನಿ ಅಥವಾ ಟೀ ಕಾಫಿ ಕನ್ಫ್ಯೂಸ್. ಹೊಟ್ಟೆ ಹಶ್ವ ಅನ್ನೋದು ಆವರ್ಸ್ಕೊಂಡ್ಬಿಟ್ಟಿದೆ. ಹಂಗೆ ಕುತ್ಕೊಂಡಿದ್ರೆ ಸುಮ್ಮನೆ ಹೊಟ್ಟೆ ಹಶ್ವ ಅಂದ್ರೆ ದರಿದ್ರ ಲೈಟ್ ಆಗಿ ದರಿದ್ರ ಮೊಳಕೆ ಹೊಡಿತಾ ಇರೋಂಥದ್ದು. ಅದಕ್ಕೆ ನಾನ್ ನಾಳೆ ಈ ತರ ಇರಲ್ಲ, ಬಟ್ 3 ದಿನ ಮಾತ್ರ. ನೆಕ್ಸ್ಟ್ ಶುಕ್ರವಾರಕ್ಕೆ ನಾನು ಫುಲ್ ಅಲರ್ಟ್ ಆಗಿರ್ತೀನಿ. ಇಷ್ಟೊತ್ತಿಗೆ ನಾನು ಫುಲ್ ಜೋಶ್ ಆಗಿರ್ತೀನಿ. ನೆಕ್ಸ್ಟ್ ಮುಂದಿನ ಒಂದು ಶುಕ್ರವಾರಕ್ಕೆ ನಾನು ಫುಲ್ ಅಲರ್ಟ್ ಆಗಿ ಜೋಶ್ ಆಗಿದ್ದು ಇಷ್ಟೊತ್ತಿಗೆ ಎಲ್ಲ ಕೆಲಸ ಆಗಿ ಪೂಜೆ ಆಗಿದ್ದು ನನಗೆ ಅದೇ ಒಂದು ದೊಡ್ಡ ಖುಷಿ. ಈಗ ಇವತ್ತು ಮಾತ್ರ ಹೊಟ್ಟೆ ತುಂಬಾ ಹಸಿವು ಆಗ್ತಾ ಇದೆ. ಬೇಗ ಅನ್ನ ಮಾಡಿ ಗೊಜ್ಜು ಮಾಡ್ಬೇಕು, ಟೀ ಕುಡಿಬೇಕು, ಕಾಫಿ. ಸಾರಿ ಆಯ್ತು, ಸಾರಿ ನೋಡಿಲ್ಲ, ಇಲ್ಲ ಗೊತ್ತಾಗ್ತಾ ಇದೆ ಏನು ಹೊಟ್ಟೆ ಹಸಿನ ಮಹಾತ್ಮೆ ಇದು. ಹೊಟ್ಟೆ ಹಸಿನ ಒಂದು ಚಮತ್ಕಾರ ನನ್ನೆಲ್ಲ ಆಗ್ತಾ ಇದೆ. ಆಶಿ ಕಾಫಿ ಟೀ ಕುಡಿಯಮ್ಮ. ಅಲ್ಲ ಕಾಫಿ. ಬಿಸ್ಕೆಟ್ ಒಂದು ನನ್ 10 ರೂಪೀಸ್ ಕೇಳಿದ್ರೆ ಬಿಸ್ಕೆಟ್ ಇಲ್ಲ ಅಂದ್ರೆ 5 ರೂಪೀಸ್ ಇದೆ ಅಂತ ತಗೊಂಡ್ ಬಂದೆ. ಇದನ್ನ ಕುಡ್ದು ಸ್ವಲ್ಪ ಹೊಟ್ಟೆನ ನಿಂತಿಸ್ಕೊಂಡು ಆರೋಗ್ತಾ ಇದೆ. ಆಫ್ ಮಾಡ್ಬಿಡು. ಅದಕ್ಕೆ ಏನದು ಕಾಯಿ ತಿನ್ನು, ಬಾಯಿ ಬಿಳಾಗಿದಾವ. ತೊಳೆದು ನೀರಲ್ಲಿ ಹಾಕಿ ಕೋಲ್ಡ್ ಎಲ್ಲ ಕಮ್ಮಿ ಮಾಡಿ ಇಷ್ಟನ್ನು ಕಾಯಿ ಬಾಯಿಗೆ ಒತ್ತಲಿಸ್ಕೊಂಡ್ರೆ ಗುಳ್ಳೆ ಆಗುತ್ತಲ್ಲ, ಸ್ವಲ್ಪ ಎಷ್ಟೋ ವಾಸಿ ಆಗುತ್ತೆ. ಮನೆಯಲ್ಲಿ 1-2 ಸಲ ಕಾಯಿ ತಿನ್ನಕ್ಕೆ ಸ್ವಲ್ಪ ಕಮ್ಮಿ ಆಯ್ತಲ್ವ. ಕೊಬ್ಬರಿ ತಿನ್ನು ಅಂತ ಹೇಳಿದಾರಲ್ಲ, ಕೊಬ್ಬರಿನೂ ಐತೆ, ಬಟ್ ಅದ್ರಲ್ಲಿ ಇನ್ನೂ ಒತ್ತುತ್ತೆ ಅಂತ ನಾನು ಕಾಯಿ ಕೊಡ್ತಾ ಇರೋದು. ಕಾಯಿ ಅದು ಸ್ವಲ್ಪ ಹಾಲಲ್ಲಿ ಅಲ್ಲಿ ಬಿಡುತ್ತೆ, ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಇಟ್ಬಿಡ್ತಾರೆ. ಓದುತ್ತಾ ಕಸಕಸೆ ತಂದಿಲ್ಲ ಮಾರ್ಕೆಟ್ಗೆ ಹೋದಾಗ. ನಾಳೆಲ್ಲ ನಾಡ್ದು ರೇಷನ್ ತಗೊಂಡ್ಬಿಡ್ತೀನಿ, ಅವಾಗ ಕೊಡ್ತೀನಿ. ಇವಾಗ ಕಾಯಿ ತಿನ್ನೋದು, ಕಾಯಿ ಕೊಡ್ತಾರೆ. ಸ್ವಲ್ಪ ಬಿಸ್ಕೆಟ್ ತಿಂದಿಲ್ವಾ? ಹಿಂಗೆ ಮಾಡೋದು. ನಾನು ಸಣ್ಣ ಮಗು, ನಾನೇ ನಮ್ಮ ಮನೆಯಲ್ಲಿ ಇವಳಲ್ಲ. ಬಿಸ್ಕೆಟ್ ತಿಂದ್ರೆ ಬಿಸ್ಕೆಟ್ ತಿನ್ನಲ್ಲ, ಏನಾದ್ರು ತಿನ್ನದಿದ್ರೆ ಐಟಮ್ಸ್ ಕೊಟ್ಟು ತಿನ್ನಲ್ಲ. ನೋಡಿ ನಾನೇ ತಿಂತಾ ಇರ್ಬೇಕು. ಯಾರು ತಿಂದಿಲ್ಲ ಬಿಸ್ಕೆಟು? ಕಾಫಿ ಕೊಡ್ತಾ? ಬಿಸ್ಕೆಟ್ ಏನ್ ತಿಂದಿಲ್ಲ, ಲೇಟ್ ಆಯ್ತು, ಎಷ್ಟೊತ್ತಾಗೈತೆ. ಕಾಯಿ ಚೆನ್ನಾಗಿಲ್ಲ ಅಂದ್ರೆ ಹೆಂಗ್ ತಿನ್ಲಿ? ಅದಕ್ಕೆ ಕಾಯಿ ಕೊಟ್ಟಿದ್ದು ತಿನ್ನು ಅಂತ. ಸರಿ ಆಗುತ್ತೆ. ಫ್ರೆಂಡ್ಸ್ ಏನ್ ಗೊತ್ತಾ, ಅಕ್ಕಿಗೆ ಇಟ್ಟಿದ್ದೀನಿ ಅನ್ನ ಮಾಡೋದಕ್ಕೆ ಕುಕ್ಕರಲ್ಲಿ. ಅದೊಂದು 4-5 ಸಲ ನೀರು ಜೋರ ಫೋರ್ಸ್ ಆಗಿ ಬಂತು. ಅದು ಸೌಂಡ್ ಅಂತಲ್ಲ, ಅದು ಕೂಗೋದಕ್ಕೆ ನನಗೆ ಹೆದರಿಕೆ ಆಗಿದ್ದು ಈ ಕಡೆ ಬಂದ್ಬಿಟ್ಟಿದ್ದೀನಿ. ಆಲ್ರೆಡಿ 1 ಮಿನಿಟ್ ಸಾಕು ಅನ್ಸುತ್ತೆ. ಆಗಿರುತ್ತೆ ಇದು ಅನ್ನ.
ಈಗ ನಾನು ಟೊಮಟೊ ಗೊಜ್ಜು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಟೊಮಟೊ ಬಾತ್ ಅಲ್ಲ, ಟೊಮಟೊ ಗೊಜ್ಜು. ಬಟ್ ಆದ್ರೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಆಡ್ ಮಾಡ್ತಾ ಇದ್ದೀನಿ. ತೊಳೆದು ಇಟ್ಟಿದ್ದೀನಿ. ಇವಾಗ ಅದನ್ನ ನಾನು ಮನೇಲಿ ಕೂಡ ತೊಳೆದಿದ್ದೀನಿ. ಎತ್ಕೋಬೇಕು, ಕುಕ್ಕರ್ ಕೂತಿತ್ತು ಅಂತ ಇನ್ನು ಹೆಚ್ಚಿಲ್ಲ. ಆಲ್ರೆಡಿ ಅನ್ನ ಅಂತೂ ಆಗೋಗಿದೆ. ಇವಾಗ ನಾನು ಟೊಮಟೊ ಗೊಜ್ಜು ರೆಡಿ ಮಾಡ್ಕೊಂಡು ಎತ್ಬಿಟ್ಟು ನೆಕ್ಸ್ಟ್ ಒಗ್ಗರಣೆ ಹಾಕ್ತೀನಿ. ಈರುಳ್ಳಿ ಕಟ್ ಮಾಡೋದು ಐತೇನಪ್ಪ ಅಲ್ಲಿ ನೋಡು. ಹೌದಾ? ಇಲ್ಲಿ ಟೊಮಟೊನೇ ಐತೆ, ಕೊಡ್ಲಾ? ಟೊಮಟೊ ಮತ್ತೆ ಏನ್ ತರ್ಲಿ? ಒಂದ ಕೊಡ್ಲಾ? ಸಾಂಬಾರ್ ನೋಡಿ, ಇಲ್ಲೊಂದು ಐತಿ ಈರುಳ್ಳಿ. ಈ ಈರುಳ್ಳಿ ಬೆಳಿಗ್ಗೆ ಎಲ್ಲೋ ನಾನು ಮಿಸ್ ಆಗಿ ಮರ್ತ್ಬಿಟ್ಟಿದ್ದೀನಿ. ನಿನ್ನೆ ಬೆಳಿಗ್ಗೆ ಮೇಲೆ ಇಟ್ಟಿರೋದಕ್ಕೆ ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ. ಇಲ್ಲ ಅಂದಿದ್ರೆ ಈ ಥರ ಎಂದೂ ನಾನು ವೇಸ್ಟ್ ಮಾಡೇ ಇಲ್ಲ. ಈಗ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಫುಲ್ ಡೇ ನಾನು ಯಾವತ್ತೂ ಬ್ಯುಸಿನೇ ಇರ್ತೀನಿ. ಇನ್ನು ಮುಂದೆ ಅಂತೂ ಇವಾಗ ಒಂದು 3-4 ತಿಂಗಳಿಂದನೂ ಕೂಡ ಬ್ಯುಸಿ ಇರೋದ್ರಿಂದ ನನಗೆ ಮರುವನ್ನೋದು ಈಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಜಾಸ್ತಿ ಬ್ಯುಸಿ ಆದ ಅನಿಸುತ್ತೆ. ಹಂಗಾಗಿ ನನಗೆ ಆ ಥರ ಮರ್ತು ಬಿಡೋಂಥದ್ದು ಒಂದು ಅಭ್ಯಾಸ. ಯಾಕಂದರೆ ಎಲ್ಲ ಟೈಮಲ್ಲೂ ಎಲ್ಲ ನಾನು ಎಲ್ಲದೂ ಒಮ್ಮೆಕೆಲ್ಲ ಆಗಬೇಕು ಅಂತ ನಾನು ಕೆಲಸದಲ್ಲಿ ರಾಬಾಡ್ತಾ ಇರಬೇಕಾದ್ರೆ ಮಿಸ್ ಆಗಿ ಒಂದು ಅರ್ಧ ಈರುಳ್ಳಿ ಅಲ್ಲಿ ಬಿಟ್ಬಿಟ್ಟಿದ್ದೀನಿ. ಯಾವತ್ತೂ ಈ ಥರ ಇಷ್ಟೇ ಆಗಲಿ ನಾನು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಎಷ್ಟು ಬೇಕು ಅಷ್ಟೇ ನಾನು ತಗೊಂಡಿರ್ತೀನಿ. ಅರ್ಧ ಈರುಳ್ಳಿ ನನಗೆ 1/4 ಭಾಗ ಅಷ್ಟೇ ಬೇಕಾಗಿರುತ್ತೆ. ಅಷ್ಟು ತಗೊಂಡು ಮಿಕ್ಕಿದ ಫ್ರಿಜ್ಜಲ್ಲಿ ಇಡ್ತಿದ್ದೆ. ಅದು ಮಿಸ್ ಆಗಿರೋದ್ರಿಂದ ಅರ್ಧ ಈರುಳ್ಳಿ ಅನ್ನೋದು ವೇಸ್ಟ್ ಆಗಿದೆ, ಅಷ್ಟೇ ಬಾಡೋಗ್ಬಿಟ್ಟಿದೆ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಈಗ ಅನ್ನ ಆಲ್ರೆಡಿ ಆಗೋಗಿದೆ. ಬಿಸಿ ಬಿಸಿ ಅನ್ನ ಅಂತೂ ಮಾಡಿದ್ದೀನಿ. ಚೆನ್ನಾಗಿ ಉದುದ್ರಾಗಿ ಇದ್ದು ಈ ಒಂದು ಗೊಜ್ಜಿಗೆ ಉದುದ್ರಾಗಿ ಇದ್ರೇ ಚೆನ್ನಾಗಿ. ಟೊಮೊಟೊ ಗೊಜ್ಜಿಗೆ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಾದ ನಂತರ ಸಾಸಿವೆ ಹಾಕಿ 1 ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಕರಿಬೇವನ್ನು ಹಾಕಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಅದು ಆಪ್ಷನಲ್ಲಿ ಹಾಕೊಂಡಿದ್ರೂ ಕೂಡ ಚೆನ್ನಾಗಿರುತ್ತೆ ಈ ಒಂದು ಗೊಜ್ಜು. ನಾನು ಇರಲಿ ಅಂತೇಳಿ ಹಾಕಿದೆ. ಸ್ವಲ್ಪ ಬೆಳ್ಳುಳ್ಳಿ ಅಥವಾ ಮತ್ತು ಏನಿದೆ ಶುಂಠಿ ಅದು ಬಾಯಿಗೆ ಅಲ್ಲೆಲ್ಲ ಸಿಕ್ಕರೆ ಸ್ವಲ್ಪ ಟೇಸ್ಟ್ ಅನಿಸುತ್ತೆ. ಇದ್ರೆ ಹಾಕೋಬೋದು, ಇಲ್ಲದಿದ್ರೂ ಪರವಾಗಿಲ್ಲ, ಓಕೆ ನಡೆಯುತ್ತೆ ಈ ಗೊಜ್ಜಿಗೆ. ಅದು ಹಾಕೊಂಡ ನಂತರ ಸ್ವಲ್ಪ ಬಾಡಿಸ್ಕೊಂಬಿಟ್ಟು ಈರುಳ್ಳಿ ಮತ್ತು ಟೊಮಟೊನೂ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ನಾನು ಅದನ್ನು ಬೇಯಿಸ್ತೀನಿ. ಸ್ಮ್ಯಾಶ್ ಆಗೋದು ಇದರಲ್ಲೇ ಆಯಿಲ್ ಸ್ಮ್ಯಾಶ್ ಆಗೋದು ಮತ್ತೆ ಕೂಡ ಐದು ನಿಮಿಷದವರೆಗೂ ನಾನು ಮುಚ್ಚಿ ಇಟ್ಟಿದ್ದೆ. ನಾನು ಚೆನ್ನಾಗಿ ಅದು ಟೊಮೊಟೊ ಏನಿದೆ ಅಲ್ವಾ ಚೆನ್ನಾಗಿ ಮೆತ್ತಗಾಗಬೇಕು, ಅದು ಸ್ಮ್ಯಾಶ್ ಆಗಬೇಕು. ಆವಾಗಲೇ ಅದರದ್ದು ಒಂದು ಟೇಸ್ಟ್ ಬಿಡೋ ಅಂಥದ್ದು ಟೇಸ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಕೂಡ ಹಾಕ್ಬಿಟ್ಟು ಅದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಅಷ್ಟು ಹಾಕ್ಬಿಟ್ರೆ ಅದು ಕಂಪ್ಲೀಟ್ ಗೊಜ್ಜಾಗೋಗುತ್ತೆ. ಇವಾಗ ಅದು ಚೆನ್ನಾಗಿ ಫಸ್ಟ್ ಬೇಯಬೇಕಿದು. ಕಡಲೆಬೇಳೆ ಕೂಡ ವಯಸ್ಸಾಗಿರೋರಿದ್ರೆ ಕಡಲೆಬೇಳೆ ಕೂಡ ಇದರಲ್ಲಿ ಕಡಲೆಬೇಳೆ ಮೆತ್ತಗಾಗುತ್ತೆ. ಹಂಗಾಗ್ಬಿಟ್ಟು ಇದಕ್ಕೆ ನಾನು ಕಡಲೆಬೇಳೆ ಹಾಕಿದ್ದೀನಿ. ಅವರು ಕೂಡ ಸೈಡಿಗೆ ಎತ್ತಿಡೋಂಥದ್ದೇನು ಇದಿರೋದಿಲ್ಲ. ಯಾಕಂದರೆ ಟೊಮೊಟೊ ಜಾಸ್ತಿ ಹಾಕಿರೋದ್ರಿಂದ ಅದು ನೀರಿನಂಶ ಇರೋದ್ರಿಂದ ಅದು ಕಡಲೆಬೇಳೆ ಅನ್ನೋದು ಸ್ವಲ್ಪ ಸ್ಮೂತ್ ಕೊಡುತ್ತೆ ಅಲ್ವಾ, ಹಂಗಾಗ್ಬಿಟ್ಟು ಇವಾಗ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಖಾರದ ಪುಡಿ ಮತ್ತು ಅರಿಶಿನ ನೋಡಿಕೊಂಡು ಹಾಕೊಳ್ಳಿ. ಖಾರದ ಪುಡಿ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು. ಅರಿಶಿನದು ಕೂಡ ಅಷ್ಟೇ, ಜಾಸ್ತಿ ಆದರೂ ಕೂಡ ಕಲರ್ಫುಲ್ ಆಗ್ಬೋದು. ಬಟ್ ಆದರೆ ಅದು ಅರಿಶಿನದು ಒಂದು ಅತಿ ಆಗಬಾರ್ದು ಅನ್ನೋದು ಒಂದು ಎಲ್ಲೋ ಕೇಳಿದಂಥ ಮಾತು. ಲೈಟಾಗಿ ತಿಂಡಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕಾಗಿರುತ್ತೆ. ಇದು ಕೂಡ ಮತ್ತು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಇವಾಗ ಕೊತ್ತಂಬರಿ ಏನು ಹೆಚ್ಕೊಂಡಿದ್ದೆ ನೋಡಿ, ಕೊತ್ತಂಬರಿ ಹಾಕೊತೀನಿ. ಪುದೀನ ಎಲ್ಲ ಏನು ಹಾಕೋಣೋದು ಬೇಕಾಗಿಲ್ಲ ಇದಕ್ಕೆ. ಅದು ಸ್ವಲ್ಪ ಪುದೀನ ಒಗರು ಥರ ಒಂದು ಸ್ವಲ್ಪ ಕಹಿ ಥರ ಆ ಥರ ಎಲ್ಲ ಇದು ಫ್ಲೇವರ್ ಕೊಡುತ್ತೆ. ಹಂಗಾಗಿ ಅದು ಚೆನ್ನಾಗಿರೋದಿಲ್ಲ. ಈ ಸಾಕು, ಇಷ್ಟೇ. ನಾವು ಕೊತ್ತಂಬರಿ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇದಕ್ಕೆ ಯಾವುದೇ ಒಂದು ಪೌಡರ್ಗಳು ಎಕ್ಸ್ಟ್ರಾ. ಫ್ರೆಂಡ್ಸ್, ಇವಾಗ ಈ ಗೊಜ್ಜು ರೆಡಿ ಆಗಿದೆ. ಇವಾಗ ನನ್ನ ಮಗಳಿಗೆ ಸರ್ವ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ತಟ್ಟೆಗೆ ಹಾಕಿ ಸ್ವಲ್ಪ ಮುಚ್ಚಿಬಿಡ್ತೀನಿ.
ಬಿಸಿ ಬಿಸಿ ಅನ್ನೋದೊಂದಿಗೆ ಈ ಗೊಜ್ಜು ಏನು ಸೂಪರ್ ಟೇಸ್ಟ್ ಕೊಡುತ್ತೆ ಗೊತ್ತಾ ಫ್ರೆಂಡ್ಸ್. ಏನಂತಂದರೆ ಚಿಕನ್ ಸಾರು ಕೂಡ ಇದ್ರ ಮುಂದೆ ಅಷ್ಟು ಇಷ್ಟ ಆಗೋದಿಲ್ಲ. ಆ ಥರ ಒಂದು ಟೇಸ್ಟಿ ತಿಂಡಿ. ಆಶನಂದು ಫೇವ್ರೇಟ್ ಇದು. ಆಶನ್ಗೆ ಈ ತರ ಬಿಳಿಯನ್ನ ಮಾಡಿ ಈ ತರ ಗೊಜ್ಜು ಮಾಡಿದ್ರೆ ಅವಳು ತುಂಬಾ ಇಷ್ಟಪಡ್ತಾಳೆ. ಟೊಮಟೊ ಬಾತ್ನು ಇಷ್ಟಪಡ್ತಾಳೆ. ಬಟ್ ಇದು ಒಂದ್ಸಲ ಕೆಲವೊಮ್ಮೆ ಕೇಳಿ ಕೇಳಿ ಮಾಡಿಸ್ಕೊಂತಾಳೆ. ಚೆನ್ನಾಗಿರುತ್ತೆ ಅವಳಿಗೆ ಇಷ್ಟ. ಹೇಗಿದೆ ಟೇಸ್ಟ್ ಮಾಡಿ ಹೇಳ್ತೀಯ ಆಶಾ? ಬಾ. ಫೇವ್ರೇಟ್ ಹೇಗಿದೆಯಲ್ಲ ನಿನ್ನ ಫೇವ್ರೇಟ್ ತಿಂಡಿ? ಅಮ್ಮ ಮಾಡ್ಕೊಟ್ಟಿದ್ದು. Your mummy is making your favorite dish. How is it? Super. Taste ಮಾಡ್ತೀರಾ? ಹೇಗಿದೆ? ಆಶಾ ಒಂದು ಫೇವರೇಟ್. ಸೂಪರ್. ಆಲೋಚನೆ ಮಾಡೋದು. ಟೊಮಟೊ ಫುಲ್ ರೈಸ್ ಹಾಕ್ಬಿಟ್ಟು ಬೇಯಿಸೋದ್ಕಿಂತ ಒಟ್ಟಿಗೆ ಸಪ್ರೇಟ್ ಗೊಜ್ಜು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟ್ ಇದೆ. ಗೈಸ್ ನೀವಂತ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಮತ್ತೆ ನಿಮ್ಗೆ ಯಾರ್ಯಾರಿಗೆ ಈ ತರ ಸಪ್ರೇಟ್ ಗೊಜ್ಜು ರೈಸ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ದೋಸೆ ಏನಾದರೂ ಮಾಡೋಣ ಅಂತ ಒಂದು ಐಡಿಯಾ ಫ್ರೆಂಡ್ಸ್. ತುಂಬ ದಿನ ಆಗೋಯ್ತು, ಒಂದು 6ರಿಂದ 15 ದಿನ ಆಗೋಯ್ತು ದೋಸೆಗೆ ನೆನಕನ ಅಂತ ಹೇಳ್ಬಿಟ್ಟು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದು ಕಣ್ಣಳ್ತೆಯಲ್ಲಿ ನಾನು ಆಗ್ತಾ ಇರೋಂಥ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಮೆಜರ್ಮೆಂಟ್ ಪ್ರಕಾರ ನಾನು ಆಗ್ತಾ ಇಲ್ಲ. 1 ಲೋಟ ಅಕ್ಕಿ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಮೆಂತೆ, ಸ್ವಲ್ಪ ಅವಲಕ್ಕಿ, ಇದೆಲ್ಲ ಕಣ್ಣಳ್ತೆಯಲ್ಲಿ ಹಾಕಿರೋವಂಥದ್ದು. ಎಲ್ಲ ಚೆನ್ನಾಗಿ ವಾಶ್ ಮಾಡಿ 3ರಿಂದ 4 ಸಲ ತೊಳೆದು ಅದನ್ನು ನಾನು ನೀರಾಕಿ ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ರೆಸಿಪಿ ಹೇಗಿತ್ತು? ಅದು ಸಿಂಪಲ್ ಮನೆಯಲ್ಲಿ ಒಂದು 3-4 ಐಟಮ್ಸ್ ಇದ್ರೆ ಸಾಕು. ಆ ಒಂದು ರೆಸಿಪಿ, ಈ ಒಂದು ರೆಸಿಪಿ ಟೊಮೆಟೊ ಗೊಜ್ಜು ಇದ್ರ ಮುಂದೆ ನೀವು ಯಾವುದೇ ಒಂದು ಬಿರಿಯಾನಿ ಇಟ್ರು ಕೂಡ ಇಷ್ಟ ಆಗಲ್ಲ. ಅಷ್ಟು ಟೇಸ್ಟಿ ಆಗಿರುತ್ತೆ. ನನ್ನ ಮಗಳು ಅಷ್ಟೇ ಖುಷಿಯಾಗಿ ಇದನ್ನ ಊಟ ಮಾಡಿದ್ಲು. ಕೇಳ್ತಾ ಇರ್ತಾಳೆ ಯಾವಾಗದು ಒಮ್ಮೆ ನನ್ನ ಮಗಳು. ಸಿಂಪಲ್ ಆಗಿದ್ರು ಕೂಡ ನಾನು ಮಾಡೋದಿಲ್ಲ. ಇನ್ ಮುಂದೆ ಟ್ರೈ ಮಾಡ್ತಾನೆ ಇರ್ತೀನಿ ಅದನ್ನ ಯಾವಾಗಲೂ. ಯಾಕಂದ್ರೆ ತುಂಬಾ ಟೇಸ್ಟ್ ಆಗಿತ್ತು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಇಲ್ಲ. ಚಕ್ಕೆ, ಲವಂಗ, ಅದು ಇದು, ಪುದೀನ, ಮತ್ತೆ ಅಂತ ಬಿರಿಯಾನಿ ಪೌಡ್ರು ಅಥವಾ ಪೆಪ್ಪರ್ ಪೌಡ್ರು, ಗರಂ ಮಸಾಲ ಏನು ಹಾಕೋದಿಲ್ಲ. ಸಿಂಪಲ್ 3-4 ಐಟಮ್ಸ್ ಅಲ್ಲಿ ಒಂದೇ ಹಸಿರುಗಾಯಿ ಹಾಕಿದ್ದು, ಅರ್ಧ ಈರುಳ್ಳಿಯಲ್ಲಿ ಅರ್ಧ ಹಾಕಿದ್ರು ಓಕೆ ಫ್ರೆಂಡ್ಸ್. 2 ಟೊಮೆಟೊ ಇದ್ರೆ ಮುಗ್ದೋಗ್ಬಿಡುತ್ತೆ ಅದು ರೆಸಿಪಿ. ಸಾಯಂಕಾಲದ ಒಂದು ಊಟಕ್ಕೆ ಏನ್ ಮಾಡೋದು, ಸಾಯಂಕಾಲ ನಾನು ಏನ್ ಮಾಡ್ತೀನಿ ಅದು ಕೂಡ ಇವತ್ತು ಡೇ ಫುಲ್ ಈ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೈನ್. ಎಲ್ಲ ಸಾಯಂಕಾಲಕ್ಕೆ ಹೋಗ್ಬಿಡ್ತೀನಿ. ಸಾಯಂಕಾಲಕ್ಕೆ ಚಪಾತಿ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದ್ದೆ ನಾನು. ಹಂಗಾಗಿ ಹೆಸರುಕಾಳು ಸಾಂಬಾರು ಏನಾದರೂ ಮಾಡಿಟ್ಟು ಅದಕ್ಕೆ ಚಪಾತಿ ಕಾಂಬಿನೇಷನ್ ಇದೆ ಚೆನ್ನಾಗಿರುತ್ತೆ ಅಂತೇಳಿ, ಹಾಗಾಗಿ ಚಪಾತಿ ಹಿಟ್ಟು ಕಲಸೋಣ ಅಂತೇಳಿ ಮೈದಾ ಹಿಟ್ಟು ಸ್ವಲ್ಪ ಗೋಧಿಟ್ಟು ಮಿಕ್ಸ್ ಮಾಡಿ ಕಲಸಿಡ್ತಾ ಇದ್ದೀನಿ. ಇನ್ನೊಂದು ನಮ್ಮ ಮನೆಯಲ್ಲಿ ದಿನಕ್ಕೆ 1 ಟೈಮ್ ಅದು ಚಪಾತಿ ತಿಂದ್ರೇ ಬೆಟರು ಅನ್ನೋ ಥರ ಆಗೋಗ್ಬಿಟ್ಟಿದೆ ನನಗಂತೂ. ಬರೀ ರೈಸ್ ಐಟಮೇ ತಿನ್ನೋಕ್ಕಾಗೋದಿಲ್ಲ, 1 ಟೈಮ್ ಸಾಕು ಅನಿಸುತ್ತೆ. ಅದರಲ್ಲೂ ಜಾಸ್ತಿ ರೈಸ್ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಗೋಧಿ ಚಪಾತಿ ಇದ್ದರೆ ತುಂಬಾ ಒಳ್ಳೆಯದು. ಬಟ್ ಮೈದಾ ಹಿಟ್ಟು ಅಷ್ಟಾಗಿ ಯಾರೂ ಪ್ರಿಫರ್ ಮಾಡೋದಿಲ್ಲ. ನಾನು ಒಬ್ಬಳೇ ಪ್ರಿಫರ್ ಮಾಡೋದು. ಹಂಗಂತ ನಾನು ನಿಮಗೆ ಹೇಳ್ತಾ ಇಲ್ಲ, ಅವ್ರವ್ರ ಇಷ್ಟ ಅದು. ನಾನು ಮೈದಾ ಹಿಟ್ಟು ಹಾಕಿ ಯೂಸ್ ಮಾಡಿ ನೀವು ಪ್ರತಿಯೊಂದೂ ಅಳವಡಿಸ್ಕೊಳ್ಳಿ ಪೂರಿಗೆ ಅಥವಾ ಚಪಾತಿಗೆ ಅಂತ ನಾನು ಹೇಳ್ತಾ ಇಲ್ಲ. ಗೋಧಿ ಹಿಟ್ಟಲ್ಲೇ ನೀವು ಚಪಾತಿ ಮಾಡ್ಕೊಂತೀನಿ ಅದೇನಿಲ್ಲ. ಬಟ್ ಅದೇ ನನ್ನ ಇಷ್ಟ ಒಂದೇ ಹೇಳ್ದೆ ಅಷ್ಟೇ. ನಾನೇನ್ ಮಾಡ್ತಾ ಇದೀನಿ ಗೊತ್ತಾ, ಈ ಹೆಸರು ಕಾಳಿದಾವಲ್ಲ, ಹೆಸರು ಕಾಳಿಂದ ಸಾಂಬಾರ್ ಮಾಡ್ತಾ ಇದ್ದೀನಿ. ಇನ್ನೊಂದು ನಿಂಗೆ ಚಟ್ನಿ ಅಂದ್ರೂ ಆಗಲ್ಲ. ಬೆಳಿಗ್ಗೆ ದೋಸೆ ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ನಿಂಗೆ ರಾತ್ರಿ ಸಾಂಬಾರಿಗೆ ಇಷ್ಟ ಆಗುತ್ತಲ್ಲ, ಇನ್ನು ರಾತ್ರಿ ಸಾಂಬಾರಿಗೆ ನಂಗೆ ದೋಸೆ ತಿಂತೀನಿ, ನಂಗೆ ಚಟ್ನಿ ಮಾಡು 1-2 ಅಷ್ಟೇ ತಿನ್ನೋದು ಅಂತ. ಅದಕ್ಕೋಸ್ಕರ ಈಗ ಸಾಂಬಾರ್ ಮಾಡಿದ್ರೆ ಈಗಲೂ ಸಾರಾಗುತ್ತಾ. ಆಮೇಲೆ ಬೆಳಿಗ್ಗೆ ನೀನು ದೋಸೆ ತಿನ್ಬೋದು, ನಾನು ಚಟ್ನಿನ ಮಾಡ್ತೀನಿ. ಇಲ್ಲ ನೀನ್ ಚಟ್ನಿನ ತಿನ್ನು, ಚಟ್ನಿ 2 ಮಾಡ್ತೀನಿ. ಬಟ್ ನೀನ್ ಇಷ್ಟಪಡಲ್ಲ, ಈಗಲೇ ಮಾಡ್ತಾ ಇದ್ದೀನಿ ಸಾಂಬಾರು. ಇದಕ್ಕೆ ಇನ್ನೊಂದು ಆಡ್ ಮಾಡ್ತಾ ಇದೀನಿ. ಏನೋ ಹೇಳೋ ಕಾಳು ನೋಡ್ಬಿಡ, ನೋಡ್ಬಿಡ್ದು ಇಲ್ಲ ಇರಲ್ಲ. ಚೆನ್ನಾಗಿ ವಾಶ್ ಆಗಿದೆ ನೋಡಿದ್ದು. ಮೊಳಕೆ ಕಟ್ಟಿದ್ದೆ ಮೊನ್ನೆ. ಹೆಸರು ಕಾಳು ಮತ್ತೆ ಅವರೆಕಾಳು ಹಾಕ್ಬಿಟ್ಟು ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಏನೇನು
ಮಿಕ್ಸಿಗೆ ಹಾಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಈರುಳ್ಳಿ, ನಮಗೆ ತಕ್ಕನಾದಷ್ಟು ಎಷ್ಟು ಕ್ವಾಂಟಿಟಿ ಬೇಕೋ ನೋಡಿ ಅಷ್ಟು ಕ್ವಾಂಟಿಟಿ ನೀವು ಕಾಯಿ ಹಾಕೋಬೋದು. ಜಾಸ್ತಿ ಥಿಕ್ನೆಸ್ ಬೇಕು ಅನ್ನೋ ಅಂಥವ್ರು ಕಾಯಿ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಬೇಕು ಅನ್ನೋಂಗಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಮತ್ತೆ ಸ್ವಲ್ಪ ಟೊಮೊಟೊ ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಡಬ್ಬ ಕಾಯಿ ಹಾ ಇಲ್ಲ ಇತ್ತು. ಇಲ್ಲ ಅಂದ್ರೆ ಎಲ್ಲೋಯ್ತು? ಹಾಗೆ ನಾನು ತಿಂಡಿ ತಗೊಂಡಿದ್ದಲ್ಲ, ಏನ್ ಮಾಡಿದೆ ಹೇಳೋ ತೆಗಿಯೋನು? ಇವೆರಡು ಡಬ್ಬ ಬಿದ್ದು ಇವೆರಡು ಖಾಲಿ ಆಗಿರ್ಬೇಕು ಮೋಸ್ಟ್ಲಿ. ಇಲ್ಲ ನಾ ತೆಗ್ದಿಲ್ಲ, ಇತ್ತು ಇನ್ನ. ಒಂದೇ ಸಮಯ ಎಡಿಟ್ ಮಾಡಿ ಮಾಡಿ ಮೈಂಡ್ ಬ್ಲಾಂಕ್ ಆದಂಗೆ ಆಗ್ಬಿಟ್ಟಿದೆ. ಕೊತ್ತಂಬರಿ ಸೊಪ್ಪು ಇದೆ ಈ ಬಾಕ್ಸ್ ಅಲ್ಲಿ ಅಂತ ಗೊತ್ತಿಲ್ಲ, ಒಟ್ಟೈತೆ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇಲ್ಲೇ ಇದೆ, ಅದು ಬಟ್ ಜಾಸ್ತಿ ಇದೆ ಅಂತ ಗೊತ್ತಿತ್ತು. ಹುಡುಕಿ ಸಾಕಾಗೋಯ್ತು, ಇಲ್ಲೇ ಇತ್ತು. ಅದನ್ನ ಕಂಕಳಲ್ಲಿ ಮಗು ಇಟ್ಕೊಂಡು ಊರೆಲ್ಲ ಹುಡುಕಿದ್ಲಂತೆ ಯಾರೋ ತಾಯಿ. ನನ್ನ ಮಗಳು ನಗಂತ ಖುಷಿಯಾಗಿದ್ದಾಳಲ್ಲ ಅಂತ ನಾನು ಸ್ವಲ್ಪ ಸದ್ದ ಕೊಟ್ಟೆ. ಮಾತಾಡ್ತೀಯಾ ನಕ್ಕೊಂಡು ನೋಡಿ ಫ್ರೆಂಡ್ಸ್, ಇದೆ ಇಷ್ಟಿದೆ. ಹುಡುಕ್ಬಿಟ್ಟೆ ನಾನು ಫ್ರಿಜ್ ಫುಲ್. ನನಗೆ ಎಡಿಟ್ ಮಾಡಿ ಮನೆ ಫುಲ್ ಹುಡುಕಿದ್ದು. ಎಲ್ಲೋ ಒಂದು ಬೆಳಿಗ್ಗೆ ಇತ್ತಲ್ಲ ಅಂತ ಏನಕ್ಕೆ ನಾನು ಜಾಸ್ತಿ ಎಡಿಟ್ ಮಾಡ್ತೀನಲ್ವಾ, ತರ ತಲೆ ಹೆಂಗ್ ಬ್ಲಾಂಕ್ ಆದಂಗ ಬಿಟ್ಟು ಎಲ್ಲಿದೆ ಏನ್ ಮಾಡ್ತಿದ್ದ ಗೊತ್ತೇ ಆಗ್ತದೆ ನನಗೆ. ನೋಡಿ ಚೆನ್ನಾಗಿ ವಾಶ್ ಮಾಡಿದೀನಿ ನೋಡಿ ಆಶಾ ಫ್ರೆಂಡ್ಸ್, ಚೆನ್ನಾಗಿ ವಾಶ್ ಮಾಡಿದೀನಿ. ಇದಷ್ಟು ವೇಸ್ಟ್ ಆಗ್ಬಿಡುತ್ತೆ, ಇಷ್ಟೇ ಕಾಳಿರೋದು. ಇದ್ರ ಜೊತೆಗೆ ಹಾಕ್ಬಿಟ್ಟು ಸಾಂಬಾರ್ ಮಾಡೋಣ ಅಂತ. ಬೆಳಿಗ್ಗೆಗೆ ಆಗುತ್ತೆ. ಬೆಳಿಗ್ಗೆಗೆ ನಮ್ಮ ಆಶಾ ಇದಕ್ಕೆ ದೋಸೆ ಹಾಕೊಡ್ಬೇಕಂತ ಈಗಲೇ ಮಾಡ್ಬೇಕು ಅಂತ. ಬಿಸಿ ಸಾಂಬಾರ್ಗಿಂತ ಈಗಲೇ ಮಾಡ್ಕೊಡೋಣ. ಈಗಲೇ ಮಾಡಿಟ್ಟು ತಂಗ್ಳು ಸಾರಿಗೆ ನನಗೆ ದೋಸೆ ಹಾಕಿ ತಿಂತೀನಿ ಅಂತಾಳೆ. ಯಾರಾದ್ರೂ ತಂಗ್ಳು ಸಾರಿ ದೋಸೆ ತಿಂತಾರ ಫ್ರೆಂಡ್? ಬಿಸಿ ಚಟ್ನಿ, ಬಿಸಿ ದೋಸೆಗೆ ಚಟ್ನಿ ಪಲ್ಯ ತಿಂತಾರಲ್ವ, ಇವಳು ತಂಗ್ಳು ಸಾರಿಗೆ ಇಷ್ಟಪಡ್ತಾಳೆ. ಇಲ್ಲದ್ರೆ ದೋಸೆನೇ ಮುಟ್ಟಲ್ಲ. ಅದಕ್ಕೆ ನಾನು ಈಗಲೇ ಸಾಂಬಾರ್ ಬಿಡ್ತಾ ಇದ್ದೀನಿ, ಬೆಳಿಗ್ಗೆ ದೋಸೆ ಹಾಕೊಡೋಣ ಅಂತ. ಕೊಬ್ಬರಿ ತಿನ್ನು ಸ್ವಲ್ಪ ಅನ್ನೋದು ಹರಳಾಗುತ್ತೆ ನೋಡೋಣ. ಬಾಯಿ ಸ್ವಲ್ಪ ಹೊತ್ಲಸ್ಕ ನಿಧಾನಕ್ಕದ ಇದು ಮಾಡ್ಕ. ನಾಯಿ ರೊಟ್ಟಿ ಕಚ್ಕೊಳ್ತಲ್ಲ ಹಾಗೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಕುಕ್ಕರ್ ಸ್ವಲ್ಪ ಬಿಸಿ ಆದ ನಂತರ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚಿಟಪಟ ಅಂತ ಆದ ನಂತರ ಕರಿಬೇವು ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಈರುಳ್ಳಿನ ಆ್ಯಡ್ ಮಾಡ್ತಾ ಇಲ್ಲ. ನನಗೆ ಈರುಳ್ಳಿ ಸಾರಿಗೆ ಒಗ್ಗರಣೆ ಹಾಕುವಾಗ ಈರುಳ್ಳಿ ಹೆಚ್ಚು ಹಾಕೋಂಥದ್ದು ಅಭ್ಯಾಸ ಇಲ್ಲ ಫ್ರೆಂಡ್ಸ್. ಹಂಗಾಗಿ ಕರಿಬೇವು ಹಾಕಿದ ನಂತರ ನಾನು ಏನು ಹೆಸರುಕಾಳು ಮತ್ತು ಅವರೆಕಾಳು ತೊಳೆದು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಬಿಟ್ಟು ಮತ್ತೆ ಸಣ್ಣದಾಗಿ ಆಲೂಗಡ್ಡೆನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಒಂದು ರೌಂಡ್ ತಿರ್ಸಿದ ನಂತರ ರುಬ್ಬಿಟ್ಟು ಇಟ್ಕೊಂಡಿದ್ದಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ಅದಕ್ಕೆ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿದ್ದಂಥ ಜಾರಲ್ಲಿ ಮಸಾಲೆ ಏನಿತ್ತಲ್ವ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ನೀರು ಹಾಕುವಾಗ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಬೇಕೋ ನೋಡಿ ಆ ರೀತಿಯಲ್ಲಿ ನೀವು ನೀರು ಹಾಕ್ಕೊಂಡು ಥಿಕ್ನೆಸ್ ಬೇಕಿದೆ ಥಿಕ್ನೆಸ್ಸಲ್ಲಿ, ಇಲ್ಲಾಂದರೆ ಸ್ವಲ್ಪ ತೆಳು ಬೇಕಾದ ತೆಳುವಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿದರೆ ಒಂದು ವಿಷಲ್ ಕೂಗಿದ್ರೆ ಸಾಕು. ಅವರೆಕಾಳು ಮತ್ತು ಹೆಸರುಕಾಳಿನ ಒಂದು ಸಾಂಬಾರು ರೆಡಿ ಆಗುತ್ತೆ. ಇವಾಗ ನಾನು ಸಾಂಬಾರು ಮಾಡಿಟ್ಟ ನಂತರ ನಾನು ಒಂದು ವಾಕ್ ಹೋಗೋಣ ಅಂತ ಬಂದೆ. ಏನು ಚಪಾತಿ ಏನು ಬಿಸಿದೇನು ಮಾಡಿರಲಿಲ್ಲ, ಇಷ್ಟಂತೂ ಕಲಸಿ ಇಟ್ಟಿದ್ದೆ ಅಲ್ವಾ. ಆ ವಾಕೆಲ್ಲ ಮುಗಿಸ್ಕೊಂಡು ಗಾಡಿನ ಒಳಗಡೆ ಬಿಟ್ಟು ಗೇಟ್ ಒಳಗಡೆ ಆಮೇಲೆ ಮನೆಗೆ ಬಂದ ನಂತರ ಆರಾಮಾಗಿ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಡೈಲಿ ಒಂದು ರೌಂಡು ಇಲ್ಲೇ ಮನೆ ಮುಂದೆ ಸುಮ್ಮನೆ ಈ ಒಂದು ಆ ಕಡೆಯಿಂದ ಈ ಕಡೆಗೆ ಕರ್ಕೊಂಡು ಹೋಗಿ ಬಂದರೆ ಅವಳು ಅಷ್ಟಕ್ಕೆ ಖುಷಿ ಪಡ್ತಾಳೆ. ಇಲ್ಲ ಅಂದರೆ ಒಬ್ಬಳೇ ಇರ್ತಾಳಲ್ವ, ಒಂದು ಸ್ವಲ್ಪ ಬೇಜಾರಾಗಿರ್ತಾಳೆ. ಹಂಗಾಗಿ ಡೈಲಿ ಅವಳಿಗೆ ಸಾಯಂಕಾಲ ಹೊತ್ತು ಒಂದು ರೌಂಡ್ ವಾಕ್ ಕರ್ಕೊಂಡು ಬರ್ತೀನಿ. ಮನೆಗೆ ಬಂದ ನಂತರ ನಾವು ಗೋಧಿ ಹಿಟ್ಟಲ್ಲ ಇದು ಮೈದಾ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ ಈ ಸಲ. ಯಾಕೆ ಆ ಗೋಧಿ ಆ ಬ್ರ್ಯಾಂಡ್ ನನಗೆ ಇಷ್ಟ ಆಗಿಲ್ಲ ನೋಡು, ಹಂಗಾಗಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ತೀನಿ. ಟೇಸ್ಟ್ ಏನು ಬರೋದು ಗೊತ್ತಿಲ್ಲ, ರೇಷನ್ ತರಬೇಕು ಗೊತ್ತಿಲ್ಲ, ಇಷ್ಟಲ್ಲಿ ಹೋಗ್ಬೇಕು. ರೇಷನ್ ಎಲ್ಲ ಫುಲ್ ಖಾಲಿ. ಅದೇ ಇಷ್ಟು ತಗೊಂಡ್ಬಂದಲ್ಲ, ಹಂಗಾಗಿ ಫ್ರೆಂಡ್ಸ್ ಇಷ್ಟೇ ತಗೊಂಡ್ಬಂದಲ್ವಾ ನಾನು ರೇಷನ್, ಹಂಗಾಗಿ ಇಲ್ಲ ಅರ್ಧ ಕೆಜಿ ಒಂದು ಗೋಧಿ ತಗೊಂಡ್ಬಂದ್ರೆ ಅದು ಫುಲ್ ಖಾಲಿಯಾಗಿ ಸ್ವಲ್ಪ ಅಂತ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಸುಟ್ಬಿಡೋದು.
ಬಾಯಲ್ಲಿ ಗುಳ್ಳೆ ಆಗ್ಬಿಟ್ಟು ಅವಳಿಗೆ ಮಾತಾಡೋದಕ್ಕೂ ಆಗಲ್ಲ. ಸಡನ್ ಆಗಿ ಬಾಯಿ ಓಪನ್ ಮಾಡಿ ಮಾತೇ ಆಡೋದಿಲ್ಲ ಅಂತಾನೆ ಆಕ್ಷನ್ ಮಾಡ್ತಾ ಇರ್ತಾಳೆ. ಅಷ್ಟೊಂದು ಬಾಯಲ್ಲಿ ಗುಳ್ಳೆ ಆಗ್ತವೆ. ಅದಕ್ಕೋಸ್ಕರ ಅವಳು ಅಂತೇಳಿ ಮಾತಾಡ್ತಿರೋಂಥದ್ದು. ಎಷ್ಟು ಸ್ಮೂತ್ ಆಗಿ ಚೆನ್ನಾಗುತ್ತೆ ಉಜ್ಜೋದಕ್ಕೆ. ಹೆಂಗೆ ಅಂದ್ರೆ ಈ ಮೈದಾ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ಬೇಗ ರೊಟೇಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತಿರುಗುತ್ತೆ. ಇಲ್ಲ ಬರೀ ಗೋಧಿ ಹಿಟ್ಟು ಅಂದ್ರೆ ಸ್ವಲ್ಪ ಹಿಂಸೆ ಸ್ವಲ್ಪ ಹಿಂಸೆ ಅನ್ಸುತ್ತೆ. ಬಟ್ ಅದೇ ಮೈದಾ ಹಿಟ್ಟು ಹಾಕಿರೋದ್ರಿಂದ ಉಜ್ಜಕ್ಕೆ ಎಷ್ಟು ಸ್ಮೂತ್ ಆಗಿದೆ ಗೊತ್ತಾ. 1 ಗಂಟೆ ಮೇಲಾಯ್ತು ಅನ್ಸುತ್ತೆ. ಇನ್ನ ನಾನು ಹಿಟ್ಟು ಕಲಸಿ ಇಟ್ಟು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಟ್ಟಿದ್ದೆ ನಾನು. ಈ ಕಡೆ ಹೀಗಾಗಿ ಹೆಸರು ಕಾಳು ಮತ್ತೆ ಅವರೆಕಾಳು ಹಾಕಿ ಮಾಡಿರೋಂಥ ಸಾಂಬಾರ್. ಮೇಲಿಂದ ಫಸ್ಟ್ ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್ ಹೇಗಿದೆ ನನ್ನ ಮಾಷ ಟೇಸ್ಟ್ ಮಾಡಿ ಹೇಳ್ತಿಲ್ಲ. ಅವರೆಕಾಳು ಮತ್ತೆ ಹೆಸರು ಕಾಳು ಮಿಕ್ಸ್ ಮಾಡಿ ಮಾಡಿರೋಂಥ ಸಾಂಬಾರ್ ಹೇಗಿದೆ ಅಂತ ಅಷ್ಟೇ ಟೇಸ್ಟ್ ಮಾಡಿ ಹೇಳು. ಚಪಾತಿ ಕಾಂಬಿನೇಷನ್, ಚಪಾತಿ ವಿತ್ ಅವರೆಕಾಳು ಹೆಸರು ಕಾಳು ಸಾಂಬಾರ್. ಇದು ನಾಳೆಗೋಸ್ಕರ, ನಾಳೆ ಬೆಳಿಗ್ಗೆ ನೀನ್ ದೋಸೆಗೋಸ್ಕರ ಮುಂಚೆನೇ ಮಾಡಿರೋಂಥ ಸಾಂಬಾರ್. ಬಾ ತಿಂದು ಹೇಳು. ಹೌ ಡೂ ಇಟ್ ಯುವರ್ ಮಮ್ಮಿ ದ ಡಿನ್ನರ್? ಗುಳ್ಳೆ ಬಾಯಲ್ಲಿ ಗುಳ್ಳೆ, ಬಾಯಿ ತುಂಬಾ ಗುಳ್ಳೆ ಆಗಿ ಅಗ್ಗಕ್ಕಾಗ್ತಾ ಇಲ್ಲ. ಟೇಸ್ಟ್ ಹೇಳ್ತಾ ಇದ್ದಾಳೆ ಪಾಪ. ಚೆನ್ನಾಗಿದ್ಯಾ ಟೇಸ್ಟ್? ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ಯಾ? ಬಾಯಿ ಗುಳ್ಳೆ ಹೆಂಗಿದೆ? ಆಯ್ತಾ? ಇಷ್ಟು ದಿನ ಇರ್ಲಿಲ್ಲಪ್ಪ, ಇಷ್ಟು ಆಟ ಬಿಡಕ್ಕಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.